ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಡಿ ಕೆ ಶಿವಕುಮಾರ್ ಈ ಹೆಸರು ಇವತ್ತಿಗೆ ಕರ್ನಾಟಕದಲ್ಲಿ ಕೇವಲ ಹೆಸರಾಗಿ ಉಳಿದಿಲ್ಲ. ಇದು ಒಂದು ಬ್ರ್ಯಾಂಡ್. ಹೌದು, ಡಿ ಕೆ ಶಿವಕುಮಾರ್ ಅಂದರೆ ಇವತ್ತಿಗೆ ಪ್ಯೂರ್ ಪೊಲಿಟಿಕಲ್ ಬ್ರ್ಯಾಂಡ್. ಬರೋಬ್ಬರಿ 46 ವರ್ಷಗಳ ಸಾರ್ವಜನಿಕ ಜೀವನವನ್ನು ಈಗಾಗಲೇ ಕರ್ನಾಟಕದಲ್ಲಿ ಕಳೆದಿರುವಂಥ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದೇ ಒಂದು ಮೆಟ್ಟಿಲ ಹಿಂದೆ ನಿಂತಿದ್ದಾರೆ. ಬಹುಶಃ ಜೂನ್ 3 ಸಂಜೆ 4:15ಕ್ಕೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರ ಸಾರ್ವಜನಿಕ ಜೀವನಕ್ಕೆ ಮತ್ತಷ್ಟು ಮೆರುಗು ಬರುತ್ತೆ. ಆದರೆ ಇವರ ಈ ಸಾರ್ವಜನಿಕ ಜೀವನ ಹಾಗೂ ಈ ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದು ಕೇವಲ 2-3 ಚುನಾವಣೆ ಹಿಂದೆ ಅಲ್ಲ, ಬರೋಬ್ಬರಿ 46 ವರ್ಷಗಳ ಹಿಂದೆ. ಅಂದರೆ ಇಂದಿಗೆ 46 ವರ್ಷಗಳ ಹಿಂದೆ 1980ರಲ್ಲಿ ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕಾಂಗ್ರೆಸ್ನ NSUI ಘಟಕದಲ್ಲಿ ಅಧ್ಯಕ್ಷರಾಗಿ, ಬೆಂಗಳೂರು ನಗರದ ಘಟಕದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಲ್ಲಿಗೆ ತನ್ನ ಪೊಲಿಟಿಕಲ್ ಎಂಟ್ರಿಯ ಮೊಟ್ಟ ಮೊದಲ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಡ್ತಾರೆ. ಅದಾದ ನಂತರ ತನ್ನ 23ನೇ ವಯಸ್ಸಿನಲ್ಲಿ ಅಂದರೆ 1985ರಲ್ಲಿ ಅವರು ಸಾತನೂರು ಕ್ಷೇತ್ರದಲ್ಲಿ HD ದೇವೇಗೌಡರ ವಿರುದ್ಧ ಸ್ಪರ್ಧೆಯನ್ನು ಮಾಡ್ತಾರೆ. ಈ ಸ್ಪರ್ಧೆ ಇಡೀ ರಾಜ್ಯದ ಗಮನವನ್ನು ಸೆಳೆಯುತ್ತೆ, ಕಾಂಗ್ರೆಸ್ನ ಪ್ರಮುಖ ಮುಖಂಡರ ಗಮನವನ್ನು ಸೆಳೆಯುತ್ತೆ. ಯಾಕಂದರೆ ಅಂತಹ ಸಂದರ್ಭದಲ್ಲಿ 23ನೇ ಏಜ್ಗೆ ಯಾರೂ ಸಹ ಚುನಾವಣಾ ಸ್ಪರ್ಧೆಗೆ ಬರೋದೇ ಇಲ್ಲ. ಅಂಥದ್ರಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಇಡೀ ರಾಜ್ಯದ ಗಮನವನ್ನು ಹಾಗೂ ಕಾಂಗ್ರೆಸ್ನ ಎಲ್ಲ ಮುಖಂಡರ ಗಮನವನ್ನು ಸೆಳೀತಾರೆ. ಅಲ್ಲಿಂದ ಆರಂಭವಾಗಿ 87ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗ್ತಾರೆ, 89ರಲ್ಲಿ MLA ಆಗ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ತಿರುಗಿ ನೋಡಿದಂಥ ಉದಾಹರಣೆ ಇಲ್ಲ. ಹಂತವಾಗಿ ತನ್ನ ರಾಜಕೀಯ ಮೆಟ್ಟಿಲುಗಳನ್ನು ಹತ್ಕೊಂಡು ಬಂದಂಥ ಡಿ ಕೆ ಶಿವಕುಮಾರ್ ಅವರು KPCC ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಸಾಕಷ್ಟು ಬಾರಿ KPCCಯ ಪ್ರಮುಖ ಘಟ್ಟಗಳಲ್ಲಿ ಅವರು ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ, ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಸಾತನೂರು ಕ್ಷೇತ್ರ ಪರ್ಯಾಯವಾಗಿ ಅಂದರೆ ಕ್ಷೇತ್ರದ ಪುನರ್ವಿಂಗಡಣೆ ನಂತರದಲ್ಲಿ ಅದು ಕನಕಪುರ ಕ್ಷೇತ್ರವಾಗಿ ಬದಲಾಗುತ್ತೆ. ಕನಕಪುರ ಕ್ಷೇತ್ರದಿಂದ 2008ರಿಂದ ಇವತ್ತಿನವರೆಗೆ 2026ರವರೆಗೆ ಏಕಚಕ್ರಾಧಿಪತ್ಯವಾಗಿ ಮೆರಿತಾ ಇದ್ದಾರೆ. ಆ ಕ್ಷೇತ್ರವನ್ನು ಡಿ ಕೆ ಕೈಯಿಂದ ಕಿತ್ಕೊಳ್ಳೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವಾಗ್ತಾ ಇಲ್ಲ. ಹೌದು, ಕುಮಾರಸ್ವಾಮಿಯವರು, ಅಶೋಕ್ ಅವರು, BJPಯವರು ಎಲ್ಲರೂ ಸಹ ಡಿ ಕೆ ಶಿವಕುಮಾರ್ ವಿರುದ್ಧ ತೊಡೆ ತಟ್ಟಿದ್ರು ಹಾಗೂ ಸ್ಪರ್ಧೆಯನ್ನು ಮಾಡಿದ್ರು. ಯಾರೂ ಸಹ ಸಕ್ಸಸ್ಫುಲ್ ಆಗಲಿಲ್ಲ. ಆದರೆ ಆ ಕ್ಷೇತ್ರದ ಕೋಟೆಯನ್ನಷ್ಟೇ ಕಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಉಳ್ಕೊಳ್ಳಿಲ್ಲ. ಬರೀ ಕ್ಷೇತ್ರಕ್ಕೆ ಮಾತ್ರ ರಾಜನಾಗಲಿಲ್ಲ, ಅವರು ಇಡೀ ರಾಜ್ಯಕ್ಕೆ ರಾಜನಾಗಬೇಕು ಅಂತ ಡಿಸೈಡ್ ಮಾಡಿದ್ರು. ರಾಜ್ಯ ಪ್ರವಾಸವನ್ನು ಮಾಡಿದ್ರು. 2017ರ ಸಂದರ್ಭದಲ್ಲಿ ಅವ್ರ ಮೇಲೆ ರೇಡ್ ಆಗುತ್ತೆ. IT ಮತ್ತು ED ಸಂಸ್ಥೆಗಳು ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಇದಾದ ಸಂದರ್ಭದಲ್ಲಿ ಅವರ ಪೊಲಿಟಿಕಲ್ ಚರಿಷ್ಮಾ ಚೇಂಜ್ ಆಗುತ್ತೆ. ಅದಾದ ನಂತರ 2019ರಲ್ಲಿ ಅವರು ಅಧಿಕೃತವಾಗಿ ED ಕೇಸ್ನಲ್ಲಿ ಜೈಲಿಗೆ ಹೋಗಬೇಕಾದಂಥ ಸಂದರ್ಭ ಬರುತ್ತೆ. ಆ ನಂತರ ಬದಲಾದ ರಾಜಕೀಯವೇ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟವನ್ನು ಬದಲಾಯಿಸಿದ್ದು. ಹೌದು, 2020ರ ಹೊತ್ತಿಗೆ ಅವರು KPCCಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವ 2ನೇ ಮೆಟ್ಟಿಲನ್ನು ಡಿ ಕೆ ಶಿವಕುಮಾರ್ ಹತ್ತುತ್ತಾರೆ. ಬರೋಬ್ಬರಿ 3 ವರ್ಷಗಳ ಕಾಲ ಅಂದರೆ 2020ರಿಂದ 2023 ಮೇ ತಿಂಗಳವರೆಗೂ ಸಹ ಊಟ, ನಿದ್ದೆ ಎಲ್ಲವನ್ನು ಬಿಟ್ಟಂಥ ಡಿ ಕೆ ಶಿವಕುಮಾರ್ ಅವರು ತನ್ನ ಇಡೀ ಸರ್ವಸ್ವವನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ ಪಣವಾಗಿಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರು 137 ಸೀಟ್ಗಳನ್ನ ಗೆಲ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕರೆಕ್ಟಾಗಿ 137 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದಿರುತ್ತೆ. ಅಷ್ಟು ಅಕ್ಯುರೇಟ್ ಆದಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಈ ಬಾರಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ. ಅದಕ್ಕೆ ತನ್ನದೇ ಆದಂಥ ಚಾತುರ್ಯ ಹಾಗೂ ಚಾಣಾಕ್ಷತನ ಮತ್ತು ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಬಳಸ್ತಾರೆ. ತನ್ನ ಇಡೀ ಪೊಲಿಟಿಕಲ್ ಜರ್ನಿಯಲ್ಲಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಪಕ್ಷ ನಿಷ್ಠೆ ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಾಕ್ಕೊಂಡು ಬಂದಿದೆ. ಅಹಮದಾಬಾದ್ನಲ್ಲಿ ಗುಜರಾತ್ ಸರ್ಕಾರಕ್ಕೆ ತಲೆನೋವಾದಂಥ ಸಂದರ್ಭದಲ್ಲಿ ಅಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸೋದಕ್ಕೆ ಕರ್ನಾಟಕದಲ್ಲಿ ಅವರು ಶಾಸಕರನ್ನು ರೆಸಾರ್ಟ್ ವಾಸ್ತವ್ಯವನ್ನು ಮಾಡಿಸುವ ಮುಖಾಂತರ ಪಕ್ಕದ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ಗೆ ಸಮಸ್ಯೆ ಆದರೆ ಅದನ್ನು ಪರಿಹರಿಸೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ತಾರೆ.
ಈ ಎಲ್ಲ ಬೆಳವಣಿಗೆ ಆಧಾರದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಜರ್ನಿಯಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿ ಅಂತ ಅನಿಸಿದ್ದು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದು. ಹೌದು, ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದು ತನ್ನ ಒಬ್ಬನ ಜವಾಬ್ದಾರಿಯನ್ನು ಯಾರ ಮೇಲೂ ಹೊರಿಸದೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ತನ್ನ ಮುಂದಾಳತ್ವದಲ್ಲಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡ್ತಾರೆ. 224 ಕ್ಷೇತ್ರಗಳಲ್ಲಿ ಬರೋಬ್ಬರಿ 190 ಕ್ಷೇತ್ರಗಳಲ್ಲಿ ಅವರು ಪ್ರವಾಸವನ್ನು ಮಾಡ್ತಾರೆ. ಇನ್ನು ಉಳಿದ 20-25 ಕ್ಷೇತ್ರಗಳಲ್ಲಿ ಅನಿವಾರ್ಯ ಕಾರಣಗಳಿಂದ ಅವರು ಪ್ರವಾಸಕ್ಕೆ ಹೋಗಿರೋದಿಲ್ಲ. ಆದರೆ ಪ್ರತಿ ಕ್ಷೇತ್ರದಲ್ಲೂ ಸಹ ಸಂಘಟನೆಯನ್ನು ಮಾತ್ರ ಅದ್ಭುತವಾಗಿ ಮಾಡ್ತಾರೆ. ಅದರ ಪರಿಣಾಮವಾಗಿ 137 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದು ಪ್ರಚಂಡ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ಅವರು ಮುಖ್ಯಮಂತ್ರಿ ಸೀಟ್ಗಾಗಿ ಕ್ಲೈಮನ್ನು ಆರಂಭಿಸ್ತಾರೆ. ಆ ಕ್ಲೈಮ್ ಆರಂಭ ಆಗೋದಕ್ಕೆ ಪ್ರಮುಖವಾದಂಥ ಕಾರಣ ತಾನು ಮಾಡಿದಂಥ ಕೆಲಸ. ಹೌದು, ಕಳೆದ 20 ವರ್ಷಗಳಿಂದ ಪಕ್ಷ ಸಂಘಟನೆಗಾಗಿ ದುಡಿತಾ ಇದ್ದೀನಿ. ಪಕ್ಷದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಮಸ್ಯೆ ಆದಾಗ ನಾನು ಅದನ್ನು ಅಟೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಂಘಟನಾತ್ಮಕವಾಗಿ ಪಕ್ಷವನ್ನು ಬಲವರ್ಧನೆ ಮಾಡೋದಕ್ಕೆ ನಾನು ಶ್ರಮವನ್ನು ಪಟ್ಟಿದ್ದೇನೆ. ಹಾಗೂ 2020ರಿಂದ 2023ರವರೆಗೆ ಪಕ್ಷದ ಅಧ್ಯಕ್ಷನಾಗಿ ಇಡೀ ಸಂಘಟನೆ ಹಾಗೂ ಗೆಲ್ಲುವಂಥ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿ ಅವರೆಲ್ಲರಿಗೂ ಟಿಕೆಟ್ ಕೊಟ್ಟು ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಹೈಕಮಾಂಡ್ ಬಳಿ ಅವರು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಈ ಮನವಿ ಕೇವಲ ಮನವಿಯಾಗಿ ಉಳ್ಕೊಳ್ಳಲ್ಲ, ಅದು ಒಂದು ರೀತಿಯಾಗಿ ಅಗ್ರಿಮೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವರೇ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ, ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿ ಅನ್ನೋ ಒಂದು ಮಾತುಗಳನ್ನು ಹೇಳಿ ಅಲ್ಲಿಂದ ಕಳಿಸ್ತಾರೆ. 2.5 ವರ್ಷ ಆದ ತಕ್ಷಣ ಮತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಲೈಮಿಂಗನ್ನು ಆರಂಭಿಸ್ತಾರೆ. ಅದು ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಅದು ತನ್ನ ಚಾಣಾಕ್ಷತನ ಹಾಗೂ ರಾಜಕೀಯ ತಂತ್ರಗಾರಿಕೆಯೂ ಆಗಿರ್ಬೋದು. ಅಲ್ಟಿಮೇಟ್ ಆಗಿ ಇವತ್ತು ಜೂನ್ 3ರಿಂದ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾರೆ. ಇವರ ಇಡೀ ಪೊಲಿಟಿಕಲ್ ಜರ್ನಿಯನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಹಾಗೂ ಒಂದು ಸಿದ್ಧಾಂತಕ್ಕೆ ಬದ್ಧನಾಗಿದ್ದರೆ ಅವನಿಗೆ ಅಧಿಕಾರ ಹಾಗೂ ಆ ಜಾಗದ, ಆ ಸ್ಥಳದ, ಎತ್ತರದ ಒಂದು ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಮುಂದೆ ಇರುವಂಥ ಬೆಸ್ಟ್ ಎಕ್ಸಾಂಪಲ್ ಹಾಗೂ ಜೀವಂತ ಉದಾಹರಣೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರ ಜರ್ನಿ ಇತರರಿಗೂ ಸಹ ಇನ್ಸ್ಪೈರ್ ಆಗಲಿ, ಅವರೆಲ್ಲರಂತರೂ ಸಹ ಡಿ ಕೆ ಶಿವಕುಮಾರ್ ಅಂತೆಯೇ ಅವ್ರಿಗೂ ಸಹ ಅಧಿಕಾರಗಳು ಸಿಗಲಿ. ಹಾಗೂ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಆಡಳಿತವನ್ನು ಶುದ್ಧ ಹಾಗೂ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ನೀಡಿ ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ಅಂತ ನಾವು ಸಹ ಹಾರೈಸ್ತೀವಿ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳನ್ನು ಫಾಲೋ ಮಾಡಿ. ನಮ್ಮ ಮ್ಯಾಗ್ಝಿನ್ಗೆ ಸಬ್ಸ್ಕ್ರೈಬ್ ಆಗುವ ಮುಖಾಂತರ, ಚಂದಾದಾರರಾಗುವ ಮುಖಾಂತರ ಇಡೀ ರಾಜ್ಯದ ರಾಜಕೀಯ ಬೆಳವಣಿಗೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ.